ಹೌದೌದು ನಿನ್ನ ಯಾವ ನಂಬ್ಯಾನ್ಲ ಅವ್ ಹತ್ತುಟ್ಲೆ ಸೀರಿ ಊಟ ಹೋಗ್ಯಾನ ಹೋಗ್ಯಾನಲ್ಲೇ ಹತ್ತುಟ್ಲೆನ ಊಟಾರ ಮತ್ತ ಅದಕ್ಕ ನೀ ಹೌದು ನಿನ್ನ ನಾಮವೇ ಹೌದು ನಿನಗೆ ಯಾವಾಗ ಬತ್ತ ನಾಮ ಯಾವಾಗ ಬಂದಿದ್ರಿ ನಾಮ ನಿನಗ ನಾಮ ಬರ್ಬೇಕಾದ್ರೆ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಅಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಐತಿ ಇದಕ್ಕೆ ಕಣ್ಣಿಗೆ ಕಾಣ್ತೈತಿ ಮಾಯಿಕ ಇದಕ್ಕೆ ರೂಪ ಐತಿ ಇದಕ್ಕೆ ಮಾಯಿಕತ್ತ ನಾಮ ಇಟ್ಟದಿವು ಇದಕ್ಕೆ ರೂಪ ಇರ್ಲಿಕ್ಕ ನಾಮ ಬರ್ತೈತೇನ ಬರುದಿಲ್ಲ ಹಂಗ ನೋಡ ನಿನಗ ಏ ಸರಸ್ರೂಪ ರಸಗಂಧ ಹೋಗತಾವ ಬ್ಯಾರೆ ಇಂದ್ರಿಯಗಳ ಮಾಡಿ ಗುರುದಾಗ ರಜಗುಣ ಬ್ರಹ್ಮಸ್ಥಾನ ಹರದ್ಯಾಡು ಕಲ್ಪಣ ಹೌದವ ಏ ಯು ಕಲ್ಪವಗೋನ ಕಳಿವಾಂಬದ ಏ ಚೌಕಿ ಪಾರ ಕಾವಲದಾರ ಮಾಡ್ತಾರ ಸೂರ್ಯ ಸುಲ್ಮೇದಿಯಿಂದ ಗಳಿ ಬ್ಯಾಡ ಹೊರತ ನಿಂದ ನಿನಗ ಆಗಲಿಲ್ಲ ಗೊತ್ತಾಗಲಿಲ್ಲ ಆಗಲಿಲ್ಲ ಏಸಯವನಿ ತಿರುಗಿ ಬಂದ್ಯೋ ಗಳಿಸಿದ್ಯಲ್ಲ ನಂದ ಅಂದಿ ಸ್ವತ ನಂದಂದ ಮಾಡಿಕೊಂಡ್ಯೋ ಘಾತ ಮಾತನಾರ್ಥ ತಿಳಿದ ಕೂಡ ಏಕಾಂತ ಏ ಅಕ್ಕರಂತ ಜನ್ಮ ಮಾಯದ ಘೋರ ಹೇಳಿದಾರ ಕೇಳವಲ್ಲಿ ಹೋಗಿದೆ ಯಾವಲ್ಲಿ ನೀ ಹೋಗಾದೇವ ಪರಬ ಎಲ್ಲ ನಿರ್ಧಾರ ಆಗಿ ಅದಕ್ಕೆ ಏನ್ ಹೇಳ್ತಾರ ನೋಡಿಪ್ಪ ಈಗ ಮತ್ತೇನ್ ಹೇಳ್ತಾರ ತಂಗಿ ಬೆಳಕಂದ್ರ ಗಂಡ ಐತಿ ಬೆಳಗ್ಗೆ ಗಂಡತ್ರಿ ಹೌದು ಹೇಳ್ತಾನು ಈಗ ಹೇಳತ್ಯಾರ ಹೇಳ್ತಾನ್ರಲೆ ಸ್ವಯಂ ಜ್ಯೋತಿ ಸ್ವಯಂ ಜ್ಯೋತಿ ಬೆಳಕಂದ್ರ ಗಂಡ ಐತಿ ಹೌದ್ರಲೆ ಬೆಳಕು ಯಾವಾಗ ಹುಟ್ಟಿತು ಯಾವಾಗ ತಮ್ಮ ಬೆಳಕಿನಾಗ ಬೆಳಕ ಹಚ್ಚಿಟ್ರ ಬೆಳಕ ಕಾಣತೇನ ಬೆಳಕು ಬೀಳುವುದಿಲ್ಲ ಬೀಳುದಲ್ಲ ಕಾಣುವುದಿಲ್ಲ ನಿನ್ನ ಬೆಳಕನ್ನುವಂತದ ರೂಪ ಕಾಣಬೇಕಾದ್ರೆ ಮೊದಲು ಕತ್ತಲಿಬೇಕು ಬೇಕಲ್ಲ ತಮ್ಮ ಮೊಟ್ಟ ಮೊದಲಿಗೆ ಯಾವ ಈ ಸಾತಲಗಾಮಿ ಇದ್ದಿದ್ದಿಲ್ಲ ಮಸೀಬನಾಳಿ ಇದ್ದಿದ್ದಿಲ್ಲ ಬಿಜಾಪುರ ಇಲ್ಲ ಇಂಡಿ ತಾಲೂಕ ಇದ್ದಿದ್ದಿಲ್ಲ ಇದು ಏನೇನು ಇರುಕ್ಕಿತ್ತ ಮೊದಲ ಏನಿತ್ತು ಅಂಧಕಾರ ದುಂಧಕಾರ ಕತ್ತಲಿ ಕಾಳಂಬ್ರಿತ್ತು ಕತ್ತಲಿ ಹೊಟ್ಟಿಲಿ ನಿನ್ನ ಬೆಳಕು ಹುಟ್ಟ್ಯದ ನೀ ಹೆಂಗ ಕತ್ತಲಿ ಹೊಟ್ಟಿಲೆ ಬೆಳಕು ಹುಟ್ಟಿದೆ ಅಂತ ನನ್ನಿಂದ ನೀ ಜನ್ಮ ತಾಳಿವಿ ನಿನ್ನಿಂದ ನಾವು ಅಲ್ಲ ಮೊದಲ ಕತ್ತಲಿ ಆಮ್ಯಾಲ ಬೆಳಕ ಅದಕ್ಕೆ ಹೇಳ್ತಾರ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದಂತ ಹಿಂಗ ನಾನು ಕಂಡೇನೋ ತಮ್ಮ ನನಗ ನೀನು ಗಂಡೇನೋ ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾ ಮದುವೆ ಮಾಡಿಕೊಂಡೇನೋ ಈ ಕಡಿದ ಮೊದಲ ಕತ್ತಲಿ ಆಮ್ಯಾಲ ಬೆಳಕ ಈಗ ಸದ್ದ ಗುರು ಅಂತೇಳಿ ಶಬ್ದ ಐತಿ ಗು ಅಂದ್ರ ಕತ್ಲಿ ರು ಅಂದ್ರ ಬೆಳಕ ಮೊದಲ ಇರೋದು ಕತ್ಲಿನ ಆಮ್ಯಾಲ ಅದರ ಹೊಟ್ಟಿಲೆ ಇದು ಜನ್ಮ ತಾಳೈತಿ ಬೆಳಕ ಹೆಂಗಾಗಿತ್ತವ ಅಂದ್ರ ಗೌಡ್ರ ಮನ್ಯಾಗ ಇಂಥದೊಂದು ಆಳಿತ್ರಿ ಏನ್ ಮಾಡ್ತಿದ್ದ ಆಳಿತ್ತು ಗೌಡ್ರ ಮನ್ಯಾಗ ಲಗ್ನ ಇತ್ತು ಹೊತ್ತೊಂಡ್ರಿ ಹೌದು ಏನೋ ಈಗ ಸಂಜೆ ಕಡಿ ನಸಕಾತ ಬೀಗಿರೋದು ಬರ್ತಾರ ಗ್ಯಾಸ್ ಹಚ್ಕೊಂಡಕ್ಕೆ ಎಲ್ಲಿ ಕತ್ತಲದ ಅಲ್ಲಿ ವೈದ್ಯಕ ಕತ್ತಲ್ದಾಗ ಗ್ಯಾಸ್ ಹಚ್ಚಿ ಕೊಡ್ತೀನಿ ನಿನಗ ವೈದ್ ಬಿಡುವಪ್ಪ ಅಂದ್ರು ಅಂದಾಗ ಏನಾಯ್ತಮ್ಮ ಅಲ್ಲಿ ಏನ್ ಮಾಡ್ತೀನಿ ಯಾಕಲ್ರಿ ಗೌಡ್ರ ವೈದ್ ಹಚ್ತೀನ್ರಿ ಅಂತ ಹೌದ್ರಲ್ಲೇ ಗ್ಯಾಸ್ ಹಚ್ಚಿ ಕೊಟ್ರು ಸಾವಕಾಶ ಹೋಲಿ ತಲೆ ಮೇಲೆ ಇಟ್ಕೊಂಡು ಹಾಂಟಿ ಬಿಟ್ಟ ಹೌದ್ರಲ್ಲೇ ಕತ್ತಲನೇ ಕಾಣವಲ್ದವನಿಗೆ ಹೌದು
ತಲೆ ಮೇಲೆ ಬೆಳಕ ಇಟ್ಕೊಂಡು ನನ್ನ ಕಾತ್ಲಿ ಕಾಣಬೇಕು. ಕತ್ತಲಿ ಇದ್ದಲ್ಲಿ ನಮ್ಮ ಗೌಡ್ರು ಗ್ಯಾಸ್ ಹಚ್ಚು ಇಡು ಇಟ್ಟು ಬಾ ಅಂದಾರ. ಹೆಂಗ ಮಾಡ್ಬೇಕಂತ ಹೊತ್ಕೊಂಡು ತಿರ್ಗಾಡ್ಲಕತ್ತ ನಾವು ಪೂರ ವಾಡಿ ಎಲ್ಲ ತಿರ್ಗಾಡ್ದ. ಹೊಳ್ಳಿ ಬಂದ, ಯಾಕೋ ಮತ್ತೆ ತಂದಿ ಗ್ಯಾಸ ಅಂದ. ಅಪ್ಪ ನನಗ ಕತ್ತಲನೇ ಕಾಣಲಾಗ್ಯದ್ರಿ, ಎಲ್ಲಿಡ್ರಿ ಗೌಡ್ರ ಅಂತ ಕೇಳ್ತಾನ. ಅವ ಗ್ಯಾಸ್ ಎಲ್ಲಿಟ್ಟ ಇವನ್ ಕೇಳ್ತೀಯ? ಇವ್ ಬೇಡ, ಎಲ್ಲ ಜನರಲ್ ಇವ್ ಮೌಲಾಗ ಜ್ಞಾನಿಗಳು ಏನಂತಾರ, ಶಾಣ್ಯಾರ ಶಿಶು ಮಕ್ಕಳ ಆಗ್ಬೇಕತ್ತ, ದಡ್ರ ಗುರು ಆಗಬಾರ್ದತ್ತ. ಶಾಣಿ ಅದಾನ ಎಟ್ಟಿಯಲ್ಲಿ, ಹೌದಲ್ಲ? ಜ್ಞಾನಿ ಅದಾನ. ಒಂದ್ 2-3-4 ವರ್ಷ ಐತಿ ಇಲ್ಲಿ ಖಾಯಂ ಬರ್ಲಾಕತ್ತ ನಿಮ್ಮ ಜೋಡಿ. ಹೌದಾ? ಅದಕ್ಕೆ ಯಾವ ಜಾಗದಾಗ ಇಟ್ಟೇನು? ಬೆಳಕಿದ್ದಲ್ಲಿಟ್ನು ಏನ ಕತ್ಲಿದ್ದಲ್ಲಿಟ್ನು? ಏನ್ ಬೇಕಲ್ಲ, ಜಾಗರೇ ಬೇಕಲ್ಲ. ಅಲ್ಲೇ ಇಟ್ಟಾನ ಅಂತ ಹೇಳ್ತಾನ ನಾವು ಕಾತಲ್ದಾಗ. ಅಲ್ಲಿ ಅಂದ್ರೆ ನಾ ಕೇಳಲ್ಲ. ಹಿಂಗೈತೆ ಠಿಕಾಣಿ ಬೇಕಾ ಗ್ಯಾಸಿಗೆ? ನಿನಗೆ ಹೆಂಗ ಠಿಕಾಣಿ ಅದ? ಹೌದಾ, ಗ್ಯಾಸಿಗೆ ಠಿಕಾಣಿ ಬೇಕು. ಬೇಕಲ್ಲ. ಮೌಲಮ್ಮ ಶಿಮಲಾಲ್ ಠಿಕಾಣಿ ಹೆಂಗೈತಲ್ಲ, ಆ ಠಿಕಾಣಿ ಎಲ್ಲಿಟ್ರೆ ಗ್ಯಾಸ ಬೇಕಲ್ಲ? ಎಲ್ಲಿಟ್ಟ? ಹೌದು. ಅದಕ್ಕೆ ತಮ್ಮ ಹೇಳ್ರಿ, ಇದು ಗ್ಯಾಸ್ ಲಾಟೋನಿಕ್ಕೆ ಬಿಡ್ರಿ, ಇದೆಲ್ಲ ಜನರಲ್ ಒಳಗೆ ಬರ್ತೈತಿ. ಅದು ಅದೇ ಜನರಲ್ಲಿ ಹೇಳಲ್ಲ, ಅವ್ನು ಗುಣ ಮಾತಿ ನಾವು ಹೇಳ್ದ. ಶಾನೆ ಅದಾನ, ಭಾಳ ಶಾನೆ ಅದಾನ, ಹೇಳ್ತಾನ ಪಾಟ್ನ. ಅದಕ್ಕೆ ಈಗೇನು ಕೇಳಕತ್ಯಾರ? ಹೆಂಗವ? ಪರಮಾತ್ಮ ಜಗತ್ ತಯಾರ ಮಾಡ್ಯಾನ ಅಂತ ಹೇಳತ್ತ. ಜಗತ್ ತಯಾರ ಮಾಡ್ಯಾನ, ಭಾಳ ಏನು ಕೇಳಂಗಿಲ್ಲ. ಅಟ್ಟೆ ಒಂದ್ ಜನ ಹೆಚ್ಚಿಗೆ ನೋಡ್ರಿ. ಪರಮಾತ್ಮ ಪರಮಾತ್ಮ ಅಂದ್ರೆ ಇದ್ರ ಆರತಿ ಏನ? 3 ಅಕ್ಷರ ಅದಾವ. 3 ಅಕ್ಷರ ಅದಾವು. ಯಾಕ? ಪರಮಾತ್ಮ ಅಂದ್ರೆ ಇದ್ರ ಆರತಿ ಏನ್? ಇದು ಮೊದಲು ಬೇಕಾಗೈತಿ. ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಇಲ್ಲಿ ಹಿಡ್ಕೊಂಡ ಹೋಗ್ಲಿ ಅಂದ್ರೆ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಬೇಕಲ್ಲ. ಭಾವಚಿತ್ರ ನೋಡಿ ಪರಮಾತ್ಮ ಅಂದಿ ಮತ್ತ. ಯಾರೇ ಡ್ರಾಯಿಂಗ್ ತೆಗದ ಹಾಳಿ ಮೇಲೆ ಕುತ್ಕೊಂಡು ಪರಮಾತ್ಮ ಅಂದ್ರ ಅಲ್ಲ. ಪರಮಾತ್ಮ ಅಂದ್ರೆ ಇದಕ್ಕೊಂದು ಅರ್ಥ ಐತಿ ಒಳಗ. ಹೇಳ್ತಾನಲ್ರಿ, ಇದ ನಾಮಾವಳಿಗೆ ಪರಮಾತ್ಮ ಅಂತ ಕರೆದಾರ. ನಂಗ ಒಳಗೊಂದೊಂದು ವಾಕ್ಯ ಅದಾವ ನೋಡು, ಏನೇನು ಹೇಳ್ತಾರೆ. ಅದಕ್ಕೆ ಈಗೇನ್ ಹೇಳ್ತಾರ? ಮಾಯದ ಜಾಲ ಹೋಗಬ್ಯಾಡು, ಏ ಗುರುವಿನ ಜ್ಞಾನ ಮಾಡಿ ಕ್ವಾರು ಏಕಾಕಾರ. ಏಕಾಕಾರ ಆದ ಮ್ಯಾಲ ಆಕಾರ ತಿಳಿದ ಒಂದು ಸಂಸಾರ ಸುಖ ಇಲ್ಲ ನಿನಗ ಘೋರ. ಏಕಾಕಾರ ಆದ ಮ್ಯಾಲ ಆಕಾರ ಸಂಸಾರ ಸುಖ ನಿಲ್ಲ ಘೋರ. ಮಂದಿ ಹಂಗೆ ತೊಟ್ಟ ಕಳಿ ಭೇದ ಭಾವ ಗುಣ. ಏ ಬಂಧು ಬಳಗ ಯಾರು ಇಲ್ಲೋ ಹಿಂಬಲ ಬರೋರ. ರೂಪಿನೊಳ ರೂಪ ಕೂಡಿ ಗಾಳಿ ಒಳ ಗಾಳಿ ಗೋಡಿ ಗಾಳಿ ಜೋಡ ಜೀವ ನೇನಾಗಿಲ್ಲ ಘೋರ. ಹಿಂಗೈತಿ ಅನುಭವದ ಭಾಗ್ಯ, ಅನುವಾದದ ಭಾಗಿ ಕೇಳ ಭಾಗಿ, ಅನುಭವದ ಭಾಗಿ. ಅಲ್ಲ ಅಂದ ಒಂದು ಹಾರಿತೋ ಹೋಗಿ ಹೋಗವಾಡ ಮಾರುತಿ ಪಾದಗ ಹೋಗಿ, ಮಾರುತಿ ಪಾದಗ ಹೋಗಿ ಕೇಳ ಹೋಗಿ, ಮಾರುತಿ ಪಾದಗ ಹೋಗಿ. ಕೈ ಮುಗದ ನಿತ್ಯವ್ರಿ ಶಿರಬಾಯಿ ಸಿದ್ರಾಂಬೈರಿ ಬುದ್ಧಿ ಕೊಟ್ಟ ನಾಗೇಶ್ ಅವರ ಹಾಡು ನಾಟ. ಹೌದು ಬಾ. ಏ ನಾಗಪ್ಪನ ಅಕ್ಷರ ಹೊಸ ತರ. ಹೋಗ್ತದೆ ಯಾವಾಗಲೇ ನೀ ಹೋಗು ಹಾಗೆ ಬಂದ ಬರಬಾರ ಎಲ್ಲ ನಿರ್ಧಾರ ಆಗಿಯದ ದಾಗಿಯದಾಗಿ. ನೀ ಹೌದು, ನಿನ್ನ ನಾಮವೇ ಹೌದು, ಹೌದು. ನಿನ್ನ ನಿಜ ಭಕ್ತರಿಗೆ ನಿನ್ನ ಪ್ರೇಮವೇ ಹೌದು. ಹೇಳ್ತಾನ್ರಿ, ನಿನ್ನ ನಂಬಿದ ಭಕ್ತರಿಗೆ ಪ್ರೇಮ ಹೌದತ್ ಹೇಳತ್ತೆ. ಹೌದು ಹೌದವ ಹೇಳ್ತಾನು. ನಿನ್ನ ನಂಬಿದವರಿಗೆ ಯಾರಿಗೆ ಶುದ್ಧ ಮಾಡಿದಿ ಅದನ್ನ ಹೇಳು. ಬೇಕಲ್ಲ, ಯಾರಿಗೆ ಶುದ್ಧ ಮಾಡಿದಪ್ಪ ತಮ್ಮ? ಅರ್ಜುನ ಬಿ ಯಾವ ಪಾಂಡವರು ನಿನ್ನ ನಂಬಿದ್ರು, ಹೌದ್ರಲ್ಲ. ಕೌರವರು ನಿನ್ನ ನಂಬಿದ್ರು, ಇವನ ನಂಬಿದ್ರು. ಯಾರಿಗೆ? ಕೃಷ್ಣ ಪರಮಾತ್ಮಗ. ಖರೆ ಐತಿ. ಕೌರವ್ರು ಬಿ
ಕೃಷ್ಣನ ನಂಬೆ ಸಹಾಯ ಕೇಳಕ್ ಹೋಗಿದ್ರು. ಹೌದು ಅವಾಗ ಏನಾಯ್ತು ತಂಗಿ? ಪಾಂಡವರು ಕೃಷ್ಣ ನಂಬೆ ಸಹಾಯ ಕೇಳಕ್ ಹೋಗಿದ್ರು. ಸಹಾಯ ಕೇಳಕ್ ಹೋಗಿದ್ರು. ಹೌದ್ರಿ? ಆದ್ರೆ ಹೇಳ್ರಿ. ಎಲ್ಲಾರಿಗೆ ಒಂದ ಸಮ ಇರ್ಬೇಕಾಗಿತ್ತು ನಿನ್ನ ಕೃಷ್ಣ ಪರಮಾತ್ಮ. ಹೌದು ಎಲ್ಲರಿಗೂ ಒಂದೇ ಮನೆ ಇರ್ಬೇಕಾಗಿತ್ತು. ಎರಡು ಪಾರ್ಟಿ ನಿನ್ನ ನಂಬ್ಯಾವ ಅಂದ್ರೆ ಇಬ್ಬರಿಗೆ ಒಂದ ನಮನಿ ಇರ್ಬೇಕಲ್ಲ ನೀ. ಹೌದು ಅವ ಹಿಂಗಿಲ್ ಉಳ್ದಿಲ್ಲಪ್ಪ. ಮತ್ತೆ ಹೆಂಗ್ರಿ? ಕೃಷ್ಣ ಯಾವ ಭೀಮ ಹಾ, ದುರ್ಯೋಧನ ಹೌದು ಲಡಾಯಿ ನಡೆಸಿದ್ರು. ಹೌದು ಅವಾಗ ಏನಾಯ್ತು ತಂಗಿ? ಕೃಷ್ಣ ಪರಮಾತ್ಮ ಸುಮ್ಮ ಕುಂಡ್ರಲಿಲ್ಲ. ಏನಂತಾರ? ದುರ್ಯೋಧನ ಹಾ, ಭೀಮನ ಎತ್ತಿ ಒಗಿಲಕತ್ತ. ಹೌದು ಒಗಿಯಾವಾಗತ್ನ್ಯಾಗ ಅವಾಗ ಕೆಳಗ ನಿಂತ ಕೃಷ್ಣ ಪರಮಾತ್ಮ ಕೈ ಇಶಾರ ಮಾಡಿ ಹೇಳಿದ, ಹೌದು ಕೈ ಸೊನ್ನೆ ಮಾಡಿ ಏನ್ ಹೇಳ್ತಾನು? ಭೀಮ ಆಹಾ, ಅವನ ಆ ಕಡೆ ಈ ಕಡೆ ಹೊಡೆದ್ರ ದುರ್ಯೋಧನ ಸಾಯಂಗಿಲ್ಲ. ಸಾಯಂಗಿಲ್ಲ ಸಾಯಂಗಿಲ್ಲ. ಅವ್ರಿಬ್ರು ಲಡಾಯಿ ಆಡ್ತಿದ್ರು. ಹೌದು ಭೀಮನ ಎದುರಿಗೆ ತೆಳಗ ನಿಂತ ತನ್ನ ತೊಡಿ ಮೇಲೆ ಕೈ ಬಡ್ಕೊಂಡು ಹೇಳಿದ ಕೃಷ್ಣ ಪರಮಾತ್ಮ. ಹೌದು ಹೇಳಿ ಚಿನ್ನ ಕೊಟ್ಟಾನ. ಏನಂತ ಹೇಳಿ? ಏನಂತ್ರಿ? ದುರ್ಯೋಧನನ ಪ್ರಾಣ ದುರ್ಯೋಧನನ ತೊಡ್ಯಾಗೈತಿ, ಐತಿ ಅಲ್ಲಿ ಹೊಡಿನಿ ಗದ ತಗೊಂಡ ಅಂದ್ರ ಅವ ಮಗ ಸಾಯ್ತಾನಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ದ. ಹೌದು ಚಿನ್ನ ಹೇಳೇನಲ್ರಿ. ಅಲ್ಲ ಮತ್ತ ನಿನ್ನ ದುರ್ಯೋಧನ ನಂಬಿದ್ದಿಲ್ಲ. ಹೌದು ನೆಂಬೇನಲ್ರಿ ಅವನು. ದುರ್ಯೋಧನ ನಂಬಿದಾಗ ನಿನ್ನ ನಂಬಿದ, ಹೌದು ಭೀಮಗಳು ನಿನ್ನ ನಂಬಿದ್ರು. ನೆಂಬ್ಯಾರಲ್ರಿ. ಮತ್ತ ದೂರ ನಿಂತ ಕೈ ಇಶಾರ ಮಾಡಿ ಯಾಕೆ ಹೇಳ್ಬೇಕಾಯ್ತು? ಇವನು ಹೊಡಸುದೇನೋ ಕೊಳಬಿದ್ದಿತ್ತು. ಹಾ ನೋಡಿ ಹಂಗ. ಹೌದು ಹೌದ್ರಲ್ಲೇ. ಇದು ಒಂದ ಜಾಗನ್ಯಾಗ ಅಲ್ಲ. ಹಾ, ಇವ್ರ ಕೃಷ್ಣ ಪರಮಾತ್ಮ ಏನ್ ಮಾಡ್ಯಾನ್ರಿ ಮತ್ತೆ? ಬಲರಾಮನ ಸಹಿತ ಪೇಚಿನ್ಯಾಗ ಸಿಗಸಿ ಸೀರೆ ಉಡಿಸಿ ತಿರ್ಗಲಾಕ ಹಚ್ಚಾನ. ನೋಡಿ ಹೆಂಗದ ಆಟ ಒಂದು. ಹೌದು ಹೌದು. ಹೌದು ನಿನ್ನ ಯಾವ ನಂಬ್ಯಾನ್ಲ ಹಾ, ಅವ್ ಹತ್ತುಟ್ಲೆ ಸೀರೆ ಊಟ ಹೋಗ್ಯಾನ. ಏ ಹೋಗ್ಯಾನಲ್ಲೇ. ಹತ್ತುಟ್ಲೆನ ಊಟಾರ ಮತ್ತ. ಹೌದು ಖರೆ. ಅದಕ್ಕ ಹೇಳ್ರಿ. ನೀ ಹೌದು, ನಿನ್ನ ನಾಮವೇ ಹೌದು. ಹೌದು ನಿನಗ ಯಾವಾಗ ಬತ್ತ ನಾಮ? ಯಾವಾಗ ಬಂದದ್ರಿ ನಾಮ? ನಿನಗ ನಾಮ ಬರ್ಬೇಕಾದ್ರೆ ಹೆಂಗ್ರಿ? ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ, ಎಲ್ಲಿ ನಾಮ ಐತಿ ಎಲ್ಲಿ ರೂಪ ಐತಿ. ಅಲ್ಲಿ ರೂಪ ಐತಿ. ಇದಕ್ ಕಣ್ಣಿಗೆ ಕಾಣ್ತೈತಿ ಮಾಯಿಕ, ಕಾಣ್ತಲ್ರಿ. ಇದಕ್ಕ ರೂಪ ಐತಿ, ಹೌದು ಇದಕ್ಕ ಮಾಯಿಕತ್ತ ನಾಮ ಇಟ್ಟದಿವು. ನಾಮ ಬಂದದ. ಇದಕ್ಕ ರೂಪ ಇರ್ಲಿಕ್ಕ ನಾಮ ಬರ್ತೈತೇನ? ಬರುದಿಲ್ಲ ಹಂಗ. ಹಂಗ ನೋಡ. ಹೌದು ನಿನಗ ನಾಮ ಬರ್ಬೇಕಾದ್ರ ಮೊದಲ ರೂಪ ಬೇಕು. ರೂಪ ಬೇಕು. ರಕ್ತ ಹೆಣ್ಣ, ಹೌದು ಮಾಂಸ ಹೆಣ್ಣ, ಹೆಣ್ಣ, ಚರ್ಮ ಹೆಣ್ಣ, ಹೌದು ರೋಮ ಹೆಣ್ಣ, ರೋಮ ಹೆಣ್ಣ, ಕಣ್ಣಿಗೆ ಕಾಣುವಂತ ಶರೀರ ಹೆಣ್ಣ, ಹೆಣ್ಣದ. ಶಬ್ದ ನುಡಿ ನಾಲಿಗೆ ಹೆಣ್ಣ, ನಾಲಿಗೆ ಹೆಣ್ಣದ. ದೃಷ್ಟಿದಿಂದ ನೋಡು ಕಣ್ಣ ಹೆಣ್ಣ, ಹೆಣ್ಣದ. ಕೇಳುವಂತ ಕಿವಿ ಹೆಣ್ಣ. ಕಿವಿ ಹೆಣ್ಣದ. ಇದು ಎಲ್ಲಾ ರೂಪ ಐತಿ. ಆಮೇಲೆ ನಿನಗ ನಾಮ ಬಂದೈತಿ. ಒಂದೊಂದು ನಾಮ ಬಂದಾವ. ಮತ್ತ ನನ್ನ ರೂಪ ಇರ್ಲಿಕ್ಕ ನಿನಗೆ ಅಲ್ಲಿ ಮೌಲಾಕಕ್ಕ ಅಂತೇಳಿ ನಾಮ ಬರ್ತಿತ್ತು. ಹೌದು ನಾಮ ಯಾವ ಜಾಗದಾಗ ಉಳಿತಿತ್ತು? ಇಲ್ಲ. ಬರೇ ಕತ್ತಿಗತ್ಲಿ ಹೈ 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 ಮಾಡ್ಕೊತ ಹೋಗೋದಾತಿತ್ತು. ಹಂಗ ಆಕೈತಿ ನೋಡು. ನಿನಗೆ ನಾಮ ಬರ್ತಿತ್ತನ? ಹೈ ಹೈ ಅನ್ನೋದೇ. ನೀ ನಾಮ ಆಗ್ಬೇಕಾದ್ರೂ ಮೊದಲು ನಾ ಬೇಕು. ಹೌದು ನಾ ಬೇಕು. ನನ್ನಿಂದ ನಿನಗ ನಾಮ, ಆಮೇಲೆ ಬತ್ತು ಹಣ್ಣಿ ಮೇಲೆ ಗೋಡ್ತ ನ್ಯಾಮ. ಖರೆ ಅದ. ಇರ್ಲಿಕ್ಕ ಇಲ್ಲ, ಇಲ್ಲ ಇಲ್ಲ ಇಲ್ಲ. ನಾ ಬೇಕ. ಹೌದು ಮೊದಲು ನಾವು ಬೇಕು. ಅದಕ್ಕ ಅವ ಏನ್ ಹೇಳತ್ತಾರ ಅವರು? ಏನ್ ಹೇಳ್ತಾರ್ರಿ? ನೀ ಹೌದು ನಿನ್ನ ನಾಮವೇ ಹೌದು ಅಂತ ಹೇಳತ್ತಾರ. ಹೇಳ್ರಿ ನಡಿ ಹೋಗ್ಲಿ. ತಾಯಿ ಹವದೋ ಜಗನ್ ಮಾಯಿ ಹವದೋ, ತಾಯಿ ಹವದೋ ಜಗನ್ ಮಾಯಿ ಹವದೋ, ಪಾಟಿ ಬುಣಾದಿ ನೀರ ಗಾರಕ ನಿರಲಂಬ ಹವದೋ, ತಾಯಿ ಹವದೋ ಜಗ ಮಾಯಿ ಹವದೋ, ತಾಯಿ ಹವದೋ ಜಗ ಮಾಯಿ ಹವದೋ, ಪುನ ನಿರಾಕಾರಕ ನಿರಲಂಬ ಹವದೋ, ತಾಯಿ ಹವದೋ ಜಗ ಮಾಯಿ ಹವದೋ. ತಾಯಿ ಹವದೋ ಜಗನ್ ಮಾಯಿ ಹವದೋ, ಪಾಟಿ ಬುಣಾದಿ ನೀರ ಕಾರಕ ನಿರಲಂಬ ಹವದೋ, ತಾಯಿ ಹವದೋ ಜಗ ಮಾಯಿ ಹವದೋ, ತಾಯಿ ಹವದೋ ಜಗ ಮಾಯಿ ಹವದೋ, ಪಾಟಿ ಬುಣಾದಿ ನಿರಾಕಾರಕ ನಿರಲಂಬ ಹವದೋ, ತಾಯಿ ಹವದೋ ಜಗ ಮಾಯಿ ಹವದೋ. ಆದಿಯ ಹವದೋ ಅನಾದಿಯ ಹವದೋ, ಆದಿಯ ಹವದೋ ಅನಾದಿಯ ಹವದೋ, ಬೈಲ ಭಯಂಕರದ ಚಿಕಾಡಿ ಭಯ
ತುಂಗಭದ್ರ ಗಂಗಾ ಹವದು ಅಂಗದೋಳು ಲಿಂಗ ಹವದು ತುಂಗಭದ್ರ ಗಂಗಾ ಹವದು ಮಾವೀರ ಭಕ್ತಿಗೆ ಮುಕ್ತಾಂಗಿ ಹವದು ತಾಯಿ ಹವದು ಜಗನ್ ಮಾಯಿ ಹವದು ಆಹಾ ತಾಯಿ ಹವದು ಜಗನ್ ಮಾಯಿ ಹವದು ಪಾಟಿ ಬುಣಾದಿ ನಿರಾಕಾರಿಗ ನಿರಲಂಬ ಹವದು ತಾಯಿ ಹವದು ಜಗನ್ ಮಾಯಿ ಹವದು ತಾಯಿ ಹವದು ಜಗನ್ ಮಾಯಿ ಹವದು ಪಾಟಿ ಬುಣಾದಿ ನಿರಾಕಾರಕ ನಿರಲಂಬ ಹವದು ತಾಯಿ ಹವದು ಜಗ ಮಾಯಿ ಹವದು ಆಹ ತಾಯಿ ಹವದು ಜಗ ಮಾಯಿ ಹವದು ಪಾಟಿ ಬುಣಾದಿ ಕಾರಕ ನಿರಲಂಬ ಹವದು ತಾಯಿ ಹವದು ಜಗ ಮಾಯಿ ಹವದು ಮೋಹದಲ್ಲಿ ಮಗಳ ಹವದು ಮದನದಲ್ಲಿ ಸತಿಯಳು ಹವದು ಮೋಹದಲ್ಲಿ ಮಗಳ ಹವದು ಮದನದಲ್ಲಿ ಸತಿಯಳು ಹವದು ಸೃಷ್ಟಿಗೆ ಶೃಂಗಾರ ಸತಿಯಳು ಹವದು ತಾಯಿ ಹವದು ಜಗ ಮಾಯಿ ಹವದು ನಿರಾಕಾರಿಗ ನಿರಲಂಬ ಹವದು ತಾಯಿ ಹವದು ಜಗ ಮಾಯಿ ಹವದು ಗುರು ಸಿದ್ರಾಂಬೈರಿಯ ಹವದು ಕವಿ ಅಪ್ಪನ ಕವಿಗಳ ಹವದು ಗುರು ಸಿದ್ರಾಂಬೈರಿಯ ಹವದು ಕವಿ ಅಪ್ಪನ ಕವಿಗಳ ಹವದು ದೈವ ಕೇಳಿ ಕವಿ ಮಣಿಯಾದ